ಹಳ್ಳಿಯಿಂದ ಪಾದಯಾತ್ರೆ ಮಾಡಿದಾಗ ಸಿಟಿ ಬಾರ್ಡ್ರಲ್ಲಿರೋರಿಗೆ ಹಳ್ಳಿಲಿರೋರಿಗೆ ಒಳ್ಳೊಳ್ಳೆ ಊಟ ಒಳ್ಳೊಳ್ಳೆ ಭೋಜನ ಸಿಕ್ತು. ರುಚಿ ರುಚಿಯಾಗಿ ಊಟ ಮಾಡಿಕೊಂಡ್ರು. ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟಿರ್ತಾರೆ ಎಲ್ಲ ದುಡ್ಡು, ಅದರಿಂದ ಕರಗಿದೆ ಅಷ್ಟೇ, ಇನ್ನೇನಿಲ್ಲ, ಇನ್ನೇನು ಉಪಯೋಗ ಇಲ್ಲ. ಇವರು ದೊಡ್ಡ ಕಳ್ಳರು, ಅವರು ದೊಡ್ಡ ಕಳ್ಳರೆ. ಈ ಜನಸಾಮಾನ್ಯರು ಏನು ಮಾಡ್ತಾರೆ, ಬೆಳಗ್ಗೆ ಟಿ ವಿ ಹಾಕ್ಕೊಂಡು ಚಾನಲ್ಗಳು ಬದಲಾಯಿಸ್ಕೊಂಡು ಓಹೋ ಇವನು ಇಷ್ಟು ಮಾಡೋನಂತೆ, ಓಹೋ ಇವನು ಇಷ್ಟು ಮಾಡೋನಂತೆ ಅಂತ ಮಾತಾಡ್ಕೊತಿರ್ತಾರೆ. ಅಲ್ಲ ಅವರೆಲ್ಲ ರೆಸಾರ್ಟ್ಸಲ್ಲಿ ಅಯ್ಯೋ ಗೂಬೆ ನನ್ನ ಮಕ್ಳು ಅವರು ನೋಡ್ತಿರ್ತಾರೆ ರೆಸಾರ್ಟ್ಸಲ್ಲಿ ಅದೇ ಟಿ ವಿನ. ಇನ್ನೇನು ಮಾಡೋಕ್ಕಾಗಲ್ಲ, ಓಟ್ ಹಾಕ್ಬಾರ್ದು ಅನ್ನಿಸ್ತದೆ. ಇನ್ನೇನು ಮಾಡೋಕ್ಕಾಗಲ್ಲ, ಓಟ್ ಹಾಕ್ಲೇಬೇಕಲ್ಲ. ಇವ್ರನ್ನೇ ಕಳ್ಳರನ್ನೇ ಆಯ್ಕೆ ಮಾಡಬೇಕು ಅಷ್ಟೇ. ಸರ್ ಏನು ಅನಿಸುತ್ತೆ, ಒಂದು ವಾರ ಇವಾಗ ಪಾದಯಾತ್ರೆ ಮಾಡಿದ್ರಲ್ಲ, ಏನು ಯೂಸ್ ಆಯಿತು ಅದರಿಂದ ಅಂತ ಅನಿಸುತ್ತೆ? ಏನು ಜನಸಾಮಾನ್ಯರಿಗೆ ಹಳ್ಳಿಯಿಂದ ಪಾದಯಾತ್ರೆ ಮಾಡಿದಾಗ ಸಿಟಿ ಬಾರ್ಡ್ರಲ್ಲಿರೋರಿಗೆ ಹಳ್ಳಿಲಿರೋರಿಗೆ ಒಳ್ಳೊಳ್ಳೆ ಊಟ ಒಳ್ಳೊಳ್ಳೆ ಭೋಜನ ಸಿಕ್ತು. ರುಚಿ ರುಚಿಯಾಗಿ ಊಟ ಮಾಡಿಕೊಂಡ್ರು. ಅವ್ರಿಗೊಂಥರ ಎಂಟರ್ಟೈನ್ಮೆಂಟು. ಯಾಕಂದರೆ ಪಾಪ ಅವ್ರಿಗೆ ಅಲ್ಲಿ ಲಕ್ಷಾಂತರ ಜನಕ್ಕೆ ಊಟ ಹಾಕಿ ಧರ್ಮದ ಊಟ ಹಾಕಿ ಕರ್ಕೊಂಡೋಗೋರು ಯಾರಿದ್ರಲ್ಲಿ ಪಾಪ ಅವ್ರಿಗೆ. ಅವ್ರಿಗೂ ಒಂದು ಖುಷಿ. ಇವ್ರು ಒಂದು ಅರ್ಧ ಗಂಟೆ ಇವ್ರು ಬಂದು ಹಾಕಿದ್ರು, ಇವ್ರು ಹೋದ್ಮೇಲೆ ಅವ್ರೊಂದು ಹಾಕಿದ್ರು. ಭರ್ಜರಿ ಭೋಜನಗಳು ಸಿಕ್ತು ಎಲ್ರಿಗೂ ಅಷ್ಟೇ. ಖುಷಿಯಾಗಿದ್ದಾರೆ ಅವರು. ಆ ಥರ ಖುಷಿಯಾಗಿ ಊಟ ಸಿಗ್ತಾಯಿದೆ ಅಂದರೆ ನಾವ್ಯಾಕೆ ಬೇಜಾರು ಮಾಡಬೇಕು? ಇನ್ನೂ 100 ಪಾದಯಾತ್ರೆ ಮಾಡಲಿ, ಇನ್ನೂ ದಿನ ಅದೇ ಥರ ಒಳ್ಳೊಳ್ಳೆ ರುಚಿ ರುಚಿಯಾದ ಊಟ ಹಾಕಲಿ, ಸಂತೋಷವಾಗಿರಲಿ. ರೈತರು ಅವ್ರು ಎಲ್ರಿಗೂ ಅನ್ನ ಕೊಡೋರು, ಅವ್ರಿಗೆ ಇವರು ಹೊಡೆದಿಟ್ಟಿರೋ ಬಂಡವಾಳನ ಸ್ವಲ್ಪ ಖರ್ಚು ಮಾಡಲಿ, ಊಟ ಹಾಕಲಿ ಅಂತೀವಿ. ಅದೇ ಪಾದಯಾತ್ರೆ. ಸರ್ ಇವಾಗ ಆರೋಪಗಳನ್ನ ನೀವು ನೋಡ್ತಾ ಇದ್ದೀರಾ, ಇದು ಮೂಡಾಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು. ಇವಾಗ ಕಾಂಗ್ರೆಸ್ ಅವರು ಹೇಳ್ತಾರೆ ಬಿ ಜೆ ಪಿಯವ್ರಿಗೆ ನೀವೇ ಜಾಸ್ತಿ ಹಗರಣ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಬಿ ಜೆ ಪಿಯವ್ರು ಹೇಳ್ತಾರೆ ಕಾಂಗ್ರೆಸ್ ಅವ್ರು ನೀವು ಜಾಸ್ತಿ ಹಗರಣ ಮಾಡಿದ್ದೀರಾ ಅಂತ ಹೇಳ್ತಾರೆ. ನಿಮ್ಗೆ ಅನ್ಸೋ ಪ್ರಕಾರ ಹೇಳಿ, ಯಾರು ಜಾಸ್ತಿ ಹಗರಣ ಮಾಡಿದ್ದಾರೆ ಅಂತ ಅನ್ಸುತ್ತೆ? ಇವಾಗ ಏನಾಗುತ್ತೆ ಅಂದರೆ, ಯಾವ ಹಗರಣ ಮಾಡಿದ್ರೂ ಥ್ರೂ ರಾಜ್ಯಪಾಲರ ಮುಖಾಂತರ ಹೋಗಬೇಕಾಗತ್ತೆ. ಈಗ ರಾಜ್ಯಪಾಲರ ಹತ್ರ ಬೇಕಾದಷ್ಟು ಫೈಲ್ಗಳು ಪೆಂಡಿಂಗ್ ಇದೆ ಅಂತಲ್ಲ, ಹಗರಣ ಮಾಡಿರೋದು ಎಲ್ಲ ತೆಗಿಬೇಕಾಗತ್ತಲ್ವಾ. ಆವಾಗೇನಾಗುತ್ತೆ, 3 ಕದ್ದೋನು ಕಳ್ಳನೇ, 6 ಕದ್ದೋನು ಕಳ್ಳನೇ ಆಗಿಬಿಡುತ್ತಾಗ. ಆ ರಾಜ್ಯಪಾಲರು ಏನು ಮಾಡ್ತಾರೆ, ಎಲ್ಲರೂ ನೋಡ್ತಾರೆ, ಏನು ಪ್ರಾಸಿಕ್ಯೂಷನ್ ಏನು ಕೊಡಲಿ, ನಾನು ಇಷ್ಟೊಂದು ಜನ ಇದ್ದಾರಲ್ಲಪ್ಪ, ಒಬ್ಬರು ಕೊಟ್ರಪ್ಪ ಬಿಡ್ತಾನ ನನ್ನ, ನಾನೇ ಅಧಿಕಾರ ಬಿಟ್ಟು ಹೋಗ್ಬಿಡ್ಬೇಕು ಇವ್ರ ಮುಂದೆ ಅನ್ನೋದು ಅವ್ರಿಗೂ ಬೇಜಾರಾಗಿರುತ್ತೆ. ಇವತ್ತೇ ನೋಡಿದೆ ಇಲ್ಲ, ಈಗ ಪವರ್ ಟಿ ವಿ, ಮತ್ತೊಂದು ಟಿ ವಿ, ಇನ್ನೊಂದು ಟಿ ವಿ ಎಲ್ಲ ಬರ್ತಾ ಇದೆ. ಈಗ ಎಷ್ಟೊಂದು ಜನ ಹಗರಣಗಳು ಮಾಡಿ ಫೈಲ್ಗಳು ಪೆಂಡಿಂಗ್ ಬಿದ್ದಿದೆಯಂತೆ. ಲೋಕಾಯುಕ್ತದವರೇ ತನಿಖೆ ಮಾಡಿ ಇದೆಲ್ಲ ಫ್ರಾಡ್ ಆಗಿದೆ ಅಂತ ತನಿಖೆ ಮಾಡಿ ಇಟ್ಟಿದ್ದಾರಂತೆ. ಈಗ ಯಾರೋ ಒಬ್ರಿಗೆ ನೀವು ಇವ್ರಿಗೆ ಕೊಡಿ ಇವ್ರಿಗೆ ಪ್ರಾಸಿಕ್ಯೂಷನ್ ಇವ್ರನ್ನ ತನಿಖೆ ಮಾಡೋಣ ಅಂದರೆ, ಮೊದಲೇ ಆಗಿರೋರನ್ನ ಏನು ಮಾಡ್ತೀರಾ, ಸುಮ್ಮನೆ ಅವ್ರನ್ನ ಬಿಟ್ಬಿಡ್ತೀರಾ ಅಂತ ರಾಜ್ಯಪಾಲರಿಗೆ ಪ್ರಶ್ನೆ ಹಾಕೋಕ್ಕೆ ಎಷ್ಟೋ ಜನ ಹೋಗಿದ್ದಾರೆ. ಈಗ ಅದು ಆ ಪ್ರಶ್ನೆಗಳು ಉತ್ತರ ಕೊಡೋಕ್ಕಾಗ್ದೇ ದೊಡ್ಡ ದೊಡ್ಡ ಕಡತೆಗಳೆಲ್ಲ ಅಲ್ಲಿ ಬಿದ್ದಿರೋದ್ರಿಂದ ಬಚಾವ್ ಈಗ ಅಂದರೆ ಎಲ್ಲ ಬಚಾವ್ ಆಗ್ಬಿಡ್ತಾರೆ. ಈಗ ಇದರಲ್ಲಿ ಒಂದು ಹಗರಣದಲ್ಲಿ ಹೋದಾಗ ಇನ್ನೊಂದು 4 ಹಗರಣದಲ್ಲಿ ಸಿಕ್ಕಾಕೊಂಡಿರೋನು, ನಂದು ನೀ ಬಿಟ್ಬಿಡು, ನಿಂದು ನಾ ಬಿಟ್ಬಿಡ್ತೀನಿ, ನಡೀರಿ ಹೋಗೋಣ ಖುಷಿಯಾಗಿ, ಯಾವುದೋ ಹೋಟ್ಲಲ್ಲಿ ವೆಸ್ಟರ್ನ್ ಹೋಟ್ಲಲ್ಲೋ 5 ಸ್ಟಾರ್ ಹೋಟ್ಲಲ್ಲೋ ನಡೀರಿ ಒಂದು ಪಾರ್ಟಿ ಮಾಡೋಣ, ಇಲ್ಲಿಗೆ ಬಿಟ್ಬಿಡೋಣಪ್ಪ ಅಂತಾರೆ ಅಷ್ಟೇ. ನಾವು ಜನಸಾಮಾನ್ಯರು ಹಗರಣ ಅಂತೆ, ಮೂಢ ಅಂತೆ, ಇನ್ನೊಂದು ಅಂತೆ ಅಂತ ಮಾತಾಡ್ಕೊತೀವಿ ಅಷ್ಟೇ. ಇದು ಒಬ್ಬನ ಹಗರಣ ಇನ್ನೊಬ್ಬನಿಗೆ ಗೊತ್ತೇ ಇರುತ್ತೆ, ಗೊತ್ತಿಲ್ಲದೆ ಯಾರೂ ಮಾಡೋಕ್ಕಾಗಲ್ಲ. ಏನಪ್ಪ ನಿಂದು 2010 ಹತ್ರ ನಿಂದು ಗೊತ್ತಾ ಅಂತಾನೆ. ನಿಂದು 2010ಗಿಂತ ನಂದು 2017ರಲ್ಲಿ ಅಂಥದ್ದೇನಿಲ್ಲಪ್ಪ ಅಂತಾರೆ. ಅಂಥದ್ದು ಇದೆಯೋ ಇಲ್ಲೂ, ಅಡುಗೆ ಕದೋನು ಕಳ್ಳ, ಆನೆ ಕದೋನು ಕಳ್ಳ ಕಣಪ್ಪ ಅಂತಾರೆ. ಇಲ್ಲಿ ಬೇಡ ಗುರು, ಇಲ್ಲೆಲ್ಲ ಕ್ಯಾಮ್ರಾಗಳಿದೆ, ಇಲ್ಲೆಲ್ಲ ಮಾತಾಡೋ, ನೀನು ನನ್ನ ಫ್ರೆಂಡ್ ಅಲ್ವಾ, ನಿನ್ನ ಪಕ್ಷದಲ್ಲಿ ನಾ ಇರಲಿಲ್ವಾ, ಇಲ್ವಾ ಇದಕ್ಕೆ ಹೋಗೋಣ, ವೆಸ್ಟರ್ನ್ ಊಟ ಹೋಗೋಣಪ್ಪ, ಎದಕ್ಕೆ ಹೋಗೋಣಪ್ಪ, ರೆಸಾರ್ಟ್ಸೇ ಕಟ್ಟಿದ್ದೀನಪ್ಪ ನಾನು, ಅಲ್ಲಿ ಬರೋ ಮಾತಾಡೋಕ್ಕೆ, ಇಲ್ಲಿ ಮಾತಾಡ್ತೀಯಲ್ಲೋ ಅಂತಾರೆ. ಸರಿ ಬರಪ್ಪ ಕರ್ದಾನೆ ಹೋಗೋಣ. ಅಲ್ಲಿ ಕೂತ್ಕೋತಾರೆ, ದೊಡ್ಡ ಪಾರ್ಟಿ ಮಾಡ್ತಾರೆ. ಏನೋ ನಂದು ಒಂದು ಪಾದಯಾತ್ರೆ, ಅಲ್ಲೊಂದು ಅಷ್ಟು ಮಾತಾಡಿದೆ, ನೀನು ಮಾತಾಡಲಿಲ್ಲಪ್ಪ ನನ್ನ ಮೇಲೆ. ನೀನು ಎಷ್ಟು ಮಾತಾಡಿದೆ ಹೇಳು, ಮಾತಾಡಿದ್ದೆ ನೀನುವೇ. ಅದೇ ಥರ ನಾನು ಏನೋ ಒಂದಷ್ಟು ಮಾತಾಡಿದ್ದೀನಿ. ಒಳ್ಳೊಳ್ಳೆದು ಐಟಮ್ ಇದೆ, ಮಾಡಿಸ್ತೀನಪ್ಪ, ರೆಡಿ ಇದೆ ಅಣ್ಣ, ಎಲ್ಲ ರೆಡಿ ಇದೆ, ತಂದಿಡು. ಊಟ ಮಾಡೋ ಟೈಮಲ್ಲ ಮಾತಲ್ಲ, ಯಾಕಪ್ಪ ಊಟ ಮಾಡ್ಕೊಳ್ಳೋಣ, ವಿಶ್ ಯು ಹ್ಯಾಪಿ ಸೆಲೆಬ್ರೇಷನ್ ಅಂತಾರೆ, ಒಟ್ಟಾಗ್ತಾರೆ. ಈ ಜನಸಾಮಾನ್ಯರು ಏನು ಮಾಡ್ತಾರೆ, ಬೆಳಗ್ಗೆ ಟಿ ವಿ ಹಾಕ್ಕೊಂಡು ಚಾನಲ್ಗಳು ಬದಲಾಯಿಸ್ಕೊಂಡು ಓಹೋ ಇವನು ಇಷ್ಟು ಮಾಡೋನಂತೆ ಅಂತ ಮಾತಾಡ್ಕೊತಿರ್ತಾರೆ. ಅಲ್ಲ ಅವರೆಲ್ಲ ರೆಸಾರ್ಟ್ಸಲ್ಲಿ ಅಯ್ಯೋ ಗೂಬೆ ನನ್ನ ಮಕ್ಳು ಅವರು ನೋಡ್ತಿರ್ತಾರೆ ರೆಸಾರ್ಟ್ಸಲ್ಲಿ ಅದೇ ಟಿ ವಿನ. ಈ ಗೂಬೆ ನನ್ನ ಮಕ್ಕಳು ಆಡೋದೇ ಹಿಂಗೆ ನಮ್ಮ ನೋಡ್ಕೊಂಡು ಬಿಡ, ನೀನು ಊಟ ಮಾಡೋಣ, ನೀನು ಊಟ ಮಾಡು, ಇನ್ನೊಂದು ತಗೊಂಬ, ಎಷ್ಟು ನಾನು ಹೇಳಿದ್ದು 6 ಕ್ರೇಟ್ ಹೇಳಿದ್ದು, 2 ತಂದು ಇಟ್ಬಿಟ್ಟು ಆಟ ಆಡ್ತೀನೋ ಅಂತ ಅವನಿಗೂ ಎದುರಿಸ್ತಾರೆ. ಹೋಟ್ಲವನಿಗೆ ಅವ್ನು 10 ಕ್ರೇಟ್ ತಂದಿಕ್ತಾನೆ, ಚೆನ್ನಾಗಿ ಎಲ್ಲರಿಗೂ ಮಜಾ ಮಾಡ್ತಾರೆ. ಆಮೇಲೆ ಅವ್ರ ಹೆಸರು ಅವ್ರಿಗೆ ಮರ್ತೋಗಿರುತ್ತೆ. ಇವನ ಹೆಸರು ಅವ್ನು ಕರೀತಿರ್ತಾರೆ, ಅವನ ಹೆಸರು ಇವ್ನು ಕರೀತಿರ್ತಾನೆ. ಗೆಲ್ಲನೇ ಇರಲ್ಲ ಇಬ್ಬರೂ. ನಮ್ಮ ಬೆಳಗ್ಗೆ ಎದ್ದ ಮೇಲೆ ಇಬ್ಬರು ಆಯ್ತಪ್ಪ, ನಾನು ಅಲ್ಲಿ ಮೀಟಿಂಗ್ ಇದೆ, ನನ್ನ ಪಾರ್ಟಿಲಿ ಹೋಗ್ತೀನಿ, ಹೋಗ್ರು ಚೆನ್ನಾಗಿ ಮಾಡ್ಕೋ, ಚೆನ್ನಾಗಿರು, ನಾನು ಹೋಗ್ತಾಯಿದ್ದೀನಪ್ಪ ಮೀಟಿಂಗ್ಗೆ. ಏನು ಜನಕ್ಕೇನು ಮಾಡ್ತಾರೆ, ಇಷ್ಟೇ. ಕ್ಲೋಸ್, ಪಾದಯಾತ್ರೆ ಕ್ಲೋಸ್. ಸರ್ ಒಂದು ವಾರದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬಿ ಜೆ ಪಿಯವ್ರ ಮೇಲೆ ಕಾಂಗ್ರೆಸ್ ಅವರು ಹಗರಣ ಮಾಡಿದ್ದೀರಾ ಅಂತ ಹೇಳ್ತಾರೆ, ಕಾಂಗ್ರೆಸ್ ಅವ್ರ ಮೇಲೆ ಬಿ ಜೆ ಪಿಯವರು ಹಗರಣ ಮಾಡಿದ್ದೀರಾ ಅಂತ ಹೇಳ್ತಾರೆ. ಒಂದು ವಾರ ಪಾದಯಾತ್ರೆ ಮಾಡಿ ಏನು ಯೂಸ್ ಆಯಿತು ಅಂತ ಅನಿಸುತ್ತೆ? ಏನು ಯೂಸ್ ಇಲ್ಲ, ಅವ್ರ ಶಕ್ತಿ ಎನರ್ಜಿ ಎಲ್ಲ ಇದು ಬಂತು, ಸರಿಯಾಗಿ ಬಂತು. ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟಿರ್ತಾರೆ ಎಲ್ಲ ದುಡ್ಡು, ಅದರಿಂದ ಕರಗಿದೆ ಅಷ್ಟೇ, ಇನ್ನೇನಿಲ್ಲ, ಇನ್ನೇನು ಉಪಯೋಗ ಇಲ್ಲ. ಇವರು ದೊಡ್ಡ ಕಳ್ಳರು, ಅವರು ದೊಡ್ಡ ಕಳ್ಳರೆ.
ಅದರಿಂದ ಏನು ಹೇಳೋಕ್ಕೆ ಆಗಲ್ಲ. ಇವ್ರ ಹಗರಣ ಉಂಟು, ಅವ್ರದ್ದು ಇದೆ. ಆ ಲೆಕ್ಕದಲ್ಲಿ ಇವರು ದೊಡ್ಡ ಕಳ್ರೆ ಅಷ್ಟೇ. ಬಟ್ ಹಗರಣಗಳು ಯಾರು ಜಾಸ್ತಿ ಮಾಡಿರೋದು ಅಂತ ಅನ್ಸುತ್ತೆ? ಇಬ್ಬರು ಮಾಡಿದ್ದಾರೆ ಮೇಡಮ್, ಇಬ್ಬರು. ಇವಾಗ ಜನಗಳಿಗೆ ಗೊತ್ತಾಗ್ತಿದೆ ಅವ್ರುಗಳು ಹಗರಣ ಮಾಡೋದು. ರಾಜಕೀಯ ಬೆಳವಣಿಗೆಗಳನ್ನ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಇನ್ನೇನು ಮಾಡೋಕ್ಕಾಗಲ್ಲ. ಓಟ್ ಹಾಕ್ಬಾರ್ದು ಅನ್ನಿಸ್ತದೆ. ಇನ್ನೇನು ಮಾಡೋಕ್ಕಾಗಲ್ಲ, ಓಟ್ ಹಾಕ್ಲೇಬೇಕಲ್ಲ. ಇವ್ರನ್ನೇ ಕಳ್ಳರನ್ನೇ ಆಯ್ಕೆ ಮಾಡಬೇಕು ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.